ಈ ಧರ್ಮಸ್ಥಳದ ಸರಣಿ ಅತ್ಯಾಚಾರ ಮಾಡ್ಬೇಕಾದ್ರೆ ಕಿಡ್ನಾಪ್ ಮಾಡಲೇಬೇಕಲ್ವಾ? ಅತ್ಯಾಚಾರ ಮಾಡಕ್ಕೆ ಈ ಧರ್ಮಸ್ಥಳದ ಸರಣಿ ಅತ್ಯಾಚಾರಕ್ಕೆ ಮುಂಚೆ ಕಿಡ್ನಾಪ್ಗಿಂತ ಮುಂಚೆ ಅವ್ರನ್ನ ಪಾರಿವಾಳಗಳನ್ನ ಹಂಟಿಂಗ್ ಮಾಡೋದು. ಇವ್ರಿಗೆಲ್ಲ ಒಂಥರ ಪಾರಿವಾಳ ಇದ್ದಂಗೆ. ಚೆನ್ನಾಗಿರೋ ಹೆಣ್ಮಕ್ಳು, ನಮ್ಮ ಫಿಲಮ್ ಆಕ್ಟರ್ಸ್ ಲಕ್ಷ್ಮಿ, ಆಮೇಲೆ ಸಿತಾರಾ ತರ, ಇವರೆಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ಗಳು ಇವ್ರದೆಲ್ಲ. ಓಕೆ, ನೋಡೋಕೆ ತುಂಬಾ ಚೆನ್ನಾಗಿರ್ಬೇಕು. ನೋಡಿದ್ರೆ ಮಾತ್ರ ಬಿಡಲ್ಲ. ಅವ್ರನ್ನ ಕಿಡ್ನಾಪ್ ಮಾಡಿ ಎತ್ತಾಕೊಂಬಂದು ಚೆನ್ನಾಗಿ ರೇಪ್ ಮಾಡಿ, ಆಳುಗಳು ರೇಪ್ ಮಾಡಿ, ಗ್ಯಾಂಗ್ ರೇಪ್ ಮಾಡಿ, ಆಮೇಲೆ ಆಳುಗಳು ಹೇಳ್ತಾರೆ ಆಚೆ ಬಿಟ್ರೆ ಇವಳನ್ನ ಏನೋ ಮಾಡ್ಬಿಡ್ತಾರಂತೆ, ಕತ್ತಿಸ್ಗಿ ಸಾಯಿಸಕ್ಕದು. ಮೋಸ್ಟ್ ಆಫ್ ದೆಮ್ ಆರ್ ಈ ಏನು ಸೋ ಕಾಲ್ಡ್ ಭೀಮಾ ಅಂತ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಇವನನ್ನ ಅಲ್ಲಿ ಧರ್ಮಸ್ಥಳದ ಪೊಲೀಸ್ ಟೀಮು ಎನ್ಕ್ವೈರಿ ಮಾಡ್ತಾ ಇದೆ. ಅವ್ನು ಹೆಂಗ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸ್ಪಾಟ್ ಕರ್ಕೊಂಡು ಹೋಗ್ತಾ ಇಲ್ಲ ಪೊಲೀಸರು. ಒಂದು ಸ್ಕೆಚ್ ಹಾಕ್ಬಿಟ್ಟು ಧರ್ಮಸ್ಥಳದ್ದು ತೋರ್ಸು ಎಲ್ಲಿ ಊಟ ಹಾಕಿದ್ಯಾ ಅಂತ. ಏನಕ್ಕೆ ಅಂತಂದ್ರೆ, ನೀವು ಏನಕ್ಕೆ ಕೇಳ್ಬೋದು ಅಲ್ರಿ, ಕೋರ್ಟ್ ಪರ್ಮಿಷನ್ ತಗೊಂಡು ಸ್ಪಾಟ್ಗೆ ಹೋಗಿ ಎಕ್ಸುಮೇಷನ್ ಮಾಡಿದ್ರೆ ಆಯ್ತು, ಬಾಡೀಸ್ ರಿಕವರಿ ಆಗದೆ, ಫಾರೆನ್ಸಿಕ್ ಅದು ಇದೆಲ್ಲ ಕರ್ಸ್ಕೊಂಡು. ಇವ್ರು ಅದನ್ನ ಮಾಡ್ತಾ ಇಲ್ಲ. ಒಂದು ದೊಡ್ಡ ಮ್ಯಾಪ್ ಕೊಟ್ಬಿಟ್ಟು ಅವ್ನ್ ಭೀಮನ್ ಕೈಕ ಇದ್ರಲ್ಲಿ ಎಲ್ಲೆಲ್ಲಿ ಊಟ ಹಾಕಿದ್ಯಾ ಮಾರ್ಕ್ ಮಾಡ್ಕೊಡು ಅಂತ. ಏನಕ್ಕೆ ಅಂತ ನೀವು ಕೇಳ್ಬೋದು, ಅಥವಾ ನೀವು ಗೆಸ್ ಆಗಿರ್ಬೋದು. ಈ ಮುಂಡೆವು ಧರ್ಮಸ್ಥಳ ಭ್ರಷ್ಟ ಪೊಲೀಸ್ ಅವರು ಬಾಸ್ಗೆ ದಣಿಗೆ ಸ್ಕೆಚ್ ಹಾಕೊಡಕ್ಕೆ, ಈಗ ಎಕ್ಸುಮೇಷನ್ ಮಾಡಕ್ಕೆ ಬಾಡಿನ ಐಡೆಂಟಿಫೈ ಮಾಡಿ ಜಾಗ ಕೊಟ್ಟೋಗ್ಬಿಟ್ರೆ ಎಕ್ಸುಮೇಷನ್ ಮಾಡ್ಲೇಬೇಕು. ಮಾಧ್ಯಮ ಬರ್ತದೆ, ಜನ ಬರ್ತಾರೆ. ಸೊ ಇಟ್ ಈಸ್ ಅಂಡರ್ಸ್ಟುಡ್. ದಣಿಗಳಿಗೆ ಕೋಳ ಹಾಕೋ ಸಮಯ ಬಂತು, ಜೈಲಲ್ಲಿ ಕಂಬಿ ಎಣಿಸೋ ಸಮಯ ಬಂತು ಅಂತ ಅದನ್ನ ಮಾಡ್ತಾ ಇಲ್ಲ. ಧರ್ಮಸ್ಥಳ ಪೊಲೀಸ್ ಇಡಿಯಟ್ ಸ್ಕೌಂಡ್ರಲ್ ಪೊಲೀಸವರು, ಭ್ರಷ್ಟ ಪೊಲೀಸವರು ದಣಿಗಳ ಕೆಲಸ ಮಾಡ್ತಾರೆ, ಕೊಲೆಗಾರ ಕೆಲಸ ಮಾಡ್ತಾರೆ, ಕೊಲೆಗಾರರಿಗೆ ಬ್ಲೂ ಪ್ರಿಂಟ್ ಮಾಡಿಕೊಡ್ತಾರೆ. ಭೀಮಾ ಆಯ್ತು, ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ, ಎಲ್ಲೆಲ್ಲಿ ಊತ ಹಾಕಿದ್ಯಾ, ಈ ಮ್ಯಾಪ್ ಮೇಲೆ ತೋರ್ಸು ಅಂತ. ಏನಕ್ಕೆ ಅಂದ್ರೆ, ಸ್ವಾಮಿ ಕಾರ್ಯ ಸ್ವಕಾರ್ಯ. ಅಲ್ಲಿ ಹೋಗಿ ಬಾಸ್ಗೆ ದಣಿಗೆ ಹೇಳ್ಬಿಟ್ಟು, ನೋಡಿ ದಣಿ ಇಲ್ಲಿ ಆ ಒಂದು ಬಾಡಿಗಳನ್ನೆಲ್ಲ ರಾತ್ರಿ ಗಾಯಬ್ ಮಾಡಕ್ಕೆ ಪೊಲೀಸವರೇ ಷಡ್ಯಂತ್ರ ಮಾಡ್ಕೊತಾನೆ. SP ಅರುಣ್, ನಿನ್ ಬಗ್ಗೆ ಏನೋ ನಂಬಿಕೆ ಇತ್ತು ಗುರು, ನೀನ್ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ, ಕಂಪ್ಲೇನೆಂಟು ತಲೆ ಮರ್ಸ್ಕೊಣ ಪ್ರಮೇಯ ಇದೆ ಅಂತ. ಅಲ್ರಿ, ಯಾವ ಮುಟ್ಟಾಳ ಯಾರು ನಿಮ್ಗೆ SP ಕೊಟ್ಟಿದ್ದು ಮಿಸ್ಟರ್ ಅರುಣ್? ನಾನು ಓದ್ದೆ, ನಿಮ್ ಪೊಲೀಸವರು ಎಕ್ಸುಮೇಷನ್ ಮಾಡಕ್ಕೆ ಕೋರ್ಟ್ ಆರ್ಡರ್ ತಗೊಂಡು ಫಾರೆನ್ಸಿಕ್ ಮೆಡಿಕಲ್ ಟೀಮ್, ಪೋಸ್ಟ್ ಮಾರ್ಟಮ್ ಟೀಮ್, ವಿಡಿಯೋ ಟೀಮ್, ಇದನ್ನ ಮಣ್ಣು ತೆಗಲಿಕ್ಕೆ ಬೇಕಾದಂತ ಟೆಕ್ನಿಕಲ್ ಫೆಲೋಸು, ಫಾರೆನ್ಸಿಕ್, DNA ಎಲ್ಲ ಕರ್ಕೊಂಡು ಕೋರ್ಟ್ ಆರ್ಡರ್ ತಗೊಂಡು ಎಂಟೈರ್ ಏರಿಯಾನ ಸೀಲ್ ಮಾಡಿ, ಪಬ್ಲಿಕ್ ಆಪರೇಷನ್ಸ್ ನ ಸ್ಟಾಪ್ ಮಾಡಿ, ಯು ಶುಡ್ ಸ್ಟಾಪ್ ಪಬ್ಲಿಕ್ ಕಮಿಂಗ್ ಇಂಟು ಧರ್ಮಸ್ಥಳ. ಎಂಟೈರ್ ಏರಿಯಾನ ಸೀಲ್ ಮಾಡ್ಬೇಕಾಗತ್ತೆ, ಅದನ್ನ ಮಾಡ್ತಾ ಇಲ್ಲ ರೀ. ಮಂಗಳೂರು SP ಒಳ್ಳೆ ಭ್ರಷ್ಟ ಮುಂಡೆ ಅವನ್ನ ಬಿಟ್ಟಿದ್ಯಾ ಅಲ್ಲಿ. ಬ್ಲೂ ಪ್ರಿಂಟ್ ಕೊಟ್ಬಿಟ್ಟು ತೋರ್ಸಿ ಎಲ್ಲಿ, ಏನಕ್ಕೆ ಅಲ್ಲೋಗಿ ದಣಿಗೆ ಹೇಳಿ ರಾತ್ರಿ ಎಣಗಳನ್ನ ಗಾಯ ಮಾಡಕ್ಕೆ. ಈ ಹಾಲ್ಕಟ್ ಪೊಲೀಸರು, ಧರ್ಮಸ್ಥಳದ ಹಾಲ್ಕಟ್ಗಳು, ಏನ್ ಎಂಜಲ್ ಕ್ಲಾಸ್ ತಿಂದು ಜೀವನ ಮಾಡ್ತಿರೋ, ಇಷ್ಟೆಲ್ಲ ಎಣ ಬಿದ್ದಿದೆ. ಈಗಲೂ ಕೂಡ ನಿಮ್ಮ ನಿಷ್ಠೆ ಕೊಲೆಗಾರರಿಗೆ ಯಾಕ್ರೋ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಆ ಬಾಂಬೆಗೋ ಆ ಕಲ್ಕಟ್ಟಕ್ಕೋ ಹೋಗ್ರೋ. ಏನ್ ಹೇಳ್ಬೇಕು ಇವ್ರಿಗೆ? ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಆಮೇಲೆ SIT ಮಾಡೋಣ ಅಂತಂದ್ರೆ ಈ ಸರ್ಕಾರಕ್ಕೆ ಮನಸ್ಸಿಲ್ಲ. ಪೊಲೀಸವ್ರನ್ನ ಬಿಟ್ಟು ಡೀಲ್ ಮಾಡಿಸ್ತಾವ್ರೆ. ಆ ಕಂಪ್ಲೇಂಟು ಮ್ಯಾಪ್ ಅಲ್ಲಿ ತೋರಿಸ್ಬೇಕಂದ್ರೆ, ಏನಕ್ಕೆ ಮ್ಯಾಪ್ ಅಲ್ಲಿ ತೋರಿಸ್ರೆ ಹೋಗಿ ಹೆಣನ ಟೈಅಪ್ ಮಾಡಿ, ದೇ ವಾಂಟ್ ಟು ಡಿಸ್ಟ್ರಾಯ್ ದ ಎವಿಡೆನ್ಸ್, ದೇ ವಾಂಟ್ ಟು ಎವ್ಯಾಕ್ಯುವೇಟ್ ದ ಡೆಡ್ ಬಾಡೀಸ್ ಅಂಡ್ ಎನ್ಶೂರ್ ದರ್ ಇಸ್ ನೋ ಡೆಡ್ ಬಾಡಿ. ಇದನ್ನ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಧರ್ಮಸ್ಥಳದ ಪೊಲೀಸ್ ಠಾಣೆಯ
ಬೇವರ್ಸಿ ಪೊಲೀಸರಲ್ಲಿ ನಿಮ್ಮನ್ನ ನೀವು ಬೇವರ್ಸಿಗಳಲ್ಲಿ ನನಗೆ ಹೇಳಕ್ ಯಾವ್ದು ಒಬ್ಬ ಲಾಯರ್ ಆಗಿ ನಿಮ್ಮನ್ನ ಬೇವರ್ಸಿ ಅಂತ ಕರಿಬೇಕಾಗಿದೆ. ಎಷ್ಟೋ ಧೈರ್ಯ ನಿಮ್ಗೆ? ವಿ ವಾಂಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿನ್ನೆ ನಿಮ್ಮನ್ನ ದನಿ ಭೇಟಿ ಮಾಡಕ್ ಬಂದಿದ್ದಂತೆ. ನಮಗಿರೋ ಮಾಹಿತಿ ಪ್ರಕಾರ ಪರಮೇಶ್ವರ್ಗೆ ಲಂಚ ಕೊಟ್ಟು ಈ ಕೇಸನ್ನ ಮುಚ್ಚಾಕಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಅಂತ ನಿಮ್ಮ ಮೇಲೆ ಆರೋಪ ಇದೆ. ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ನಿಮ್ಮ ಮೇಲೆ 500 ಕೋಟಿ ಆರೋಪ ಇದೆ. ವಿ ಡೋಂಟ್ ಮೈಂಡ್. ನೀವು ಕೆಲಸ ಮಾಡಿಲ್ಲ ಅಂದ್ರೆ ಆಲ್ರೆಡಿ ಡಿಜಿಪಿ ರಾಮಚಂದ್ರನ್ ಮಗಳ ಕೇಸಲ್ಲಿ 25 ಲಕ್ಷ ವರ್ಗಾವಣೆ ನೀವೇ ಮಾಡಿ ಟ್ರಸ್ಟ್ ಇಂದ ಇಡಿ ನೋಟಿಸ್ ಆಗಿದೆ. ವಿ ವಿಲ್ ರೈಟ್ ಅಗೇನ್ಸ್ಟ್ ಹೋಮ್ ಮಿನಿಸ್ಟರ್ ಟು ಸಿಬಿಐ ಅಂಡ್ ಇಡಿ. ಕರ್ನಾಟಕದ ಹೋಮ್ ಮಿನಿಸ್ಟರ್ ವಿರುದ್ಧ ಸಿಬಿಐ ಮತ್ತೆ ಇಡಿ ಬರಿತೀವಿ. ವಿ ಹರ್ಡ್ ಇಟ್. 500 ಕೋಟಿ ಆಫರ್ ಅಂತೆ ದಣಿಗಳಿಂದ. ನಿನ್ನೆ ದಣಿ ಭೇಟಿ ಮಾಡಿದಾನೆ. ಅಲ್ಲಯ್ಯ, ಒಬ್ಬ ಆರೋಪಿಗೆ ಹೆಂಗ್ ಭೇಟಿ ಮಾಡ್ತಾನೆ? ಒಬ್ಬ ಆರೋಪ ಒತ್ತಿರೋಂತರು ಸಾವಿರಾರು ಕೊಲೆ ಮಾಡಿರೋ ದಣಿ ನೀನ್ ಹೆಂಗೆ ಅಪಾಯಿಂಟ್ಮೆಂಟ್ ಕೊಟ್ಟೆ? 500 ಕೋಟಿ ನಿಜಾನ ಅಂದ್ರೆ ನಿನಗೆ 500 ಕೋಟಿ ಆಫರ್ ಟ್ರಸ್ಟ್ಗೆ ಅಂತ ಯಾರೋ ಹೇಳಿದ್ದು, ನನಗೆ ಗೊತ್ತಿಲ್ಲ. ನಿಜಾನ ಸುಳ್ಳ ನೀನೇ ಹೇಳ್ಬೇಕು. ಹೋಮ್ ಮಿನಿಸ್ಟರು, ನಾವು ಹೋಮ್ ಮಿನಿಸ್ಟರ್, ವಿ ವಿಲ್ ರೈಟ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು. ಪರಮೇಶ್ವರ್, ನಿನ್ನ ವಿರುದ್ಧ ಕಂಪ್ಲೇಂಟ್ ಬರಿತೀವಿ. ಇಷ್ಟು ದೊಡ್ಡ SIT ಫಾರಂ ಮಾಡಿಲ್ಲ. ಅಲ್ಲಿರೋ ಪೊಲೀಸರು ಮಾಮಗಳ ತರ ಕೆಲಸ ಮಾಡ್ತಾ ಇದಾರೆ. ಅವನಿಗೆ ಮ್ಯಾಪ್ ಕೊಟ್ಬಿಟ್ಟು ಎಲ್ಲಿ ಊಟ ಹಾಕಿದ್ಯಾ ಅಂತ ಕೇಳ್ತಾರೆ. ಏನಕ್ಕೆ? ಹೋಗಿ ದಣಿಗಳಿಗೆ ಹೇಳಿ ರಾತ್ರಿ ಬಾಡಿಗಳನ್ನ ಗಾಯಬ್ ಮಾಡಕ್ಕೆ. ಯಾವ ಸೀಮೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀರೋ? ಆಮೇಲೆ SIT ಯಾಕೆ ಮಾಡ್ತಾ ಇಲ್ಲ? ಎಷ್ಟು ಡೀಲ್ ಆದ್ರಿ ಸರ್ಕಾರ ಎಷ್ಟು ಸಾವಿರ ಕೋಟಿ ಡೀಲ್ ಆದ್ರಿ? ದಿಸ್ ಇಸ್ ದ ಕ್ವಶನ್ ಪೀಪಲ್ ವಾಂಟೆಡ್ ಟು ಆಸ್ಕ್. ಯಾಕೆ ಕೇಳಬಾರ್ದು? SIT ಯಾಕೆ ಮಾಡ್ತಾ ಇಲ್ಲ? ಬಡವರಿಗೋಸ್ಕರ, ನ್ಯಾಯಕ್ಕೋಸ್ಕರ, ಕೊಲೆ ಆರೋಪಿಗಳನ್ನ ಹಿಡಿಯೋಕ್ಕೋಸ್ಕರ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಅವ್ರನ್ನ ರಕ್ಷಣೆ ಮಾಡಕ್ಕೋಸ್ಕರ. ಯಾವ ಸೀಮೆ ಪೊಲೀಸರು ಅವನು? ಪ್ರಶಾಂತ್, ಸಬ್ ಇನ್ಸ್ಪೆಕ್ಟರ್, ಮ್ಯಾಪ್ ಹೆಂಗ್ ಕೊಟ್ಟೆ ಅವ್ರ ಕೈಗೆ? ಇದೇ ರೀತಿ ನಾ ಇನ್ವೆಸ್ಟಿಗೇಷನ್ ಮಾಡೋದು? ಯಾರು ಕೇಳಿದ್ದು? ಯಾರೋ ಕೇಳಿದ್ದು? ಮ್ಯಾಪ್ ಹೆಂಗ್ ಕೊಟ್ರೆ ಅವನ್ಗೆ? ವಿ ವಿಲ್ ರೈಟ್ ಟು CBI. ಧರ್ಮಸ್ಥಳ ಪೊಲೀಸರ ವಿರುದ್ಧ ವಿ ವಿಲ್ ರೈಟ್ ಟು CBI. ಸೌಜನ್ಯ ಕೇಸಲ್ಲಿ ಇಬ್ಬರು ಡಾಕ್ಟರ್, ರಶ್ಮಿ ಮತ್ತೆ ಇನ್ನೊಬ್ಬ, ಅವನ್ ಸತ್ತೇ ಹೋದಂತಲ್ವಾ? ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ದಿಕ್ಕು ತಪ್ಪಿಸಿದ ಇಬ್ಬರು ಡಾಕ್ಟರ್ CBI ನೋಟಿಸ್ ಹಾಕಿದೆ. ಪ್ರಶಾಂತ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಜೈಲಿಗೆ ಹೋಗ್ತೀಯಾ ಉಚ್ಚಾಟ ಮೆರೆದ್ರೆ? ಅಲ್ರಿ SP ಅರುಣ್ ಕುಮಾರ್, ನಿಮ್ ಬಗ್ಗೆ ಗೌರವ ಇತ್ತು. ನೀವ್ ಯಾಕ್ರಿ ಹಂಗ ಹೇಳ್ತಾ ಇದ್ದೀರಾ? ಯಾಕ್ರಿ ಅವ್ನು ಓಡೋಗ್ತಾನೆ? ಅವನ್ ಯಾಕ್ರಿ ಓಡೋಗ್ತಾನೆ? ಕಂಪ್ಲೇಂಟ್ ಹಾಕ್ರಿ ಓಡೋಗ್ತಾನೆ? ನಾನ್ ನಿಮ್ಮನ್ ಕೇಳ್ಬೇಕು. ಅರುಣ್ ಕುಮಾರ್ SP, SIT ಯಾಕ್ರಿ ಡಿಲೇ ಆಗ್ತಾ ಇದೆ? ಸರ್ಕಾರ ಯಾಕೆ? ಇವಾಗ ನಿಮ್ಮ ಮೇಲೇನೂ ಆರೋಪ ಇದೆ. ಅರುಣ್ ಕುಮಾರ್ಗೂ ಕೂಡ 500 ಕೋಟಿ ಆಫರ್ ಇದೆ SPಗೆ ಅಂತ ನೀವ್ ಹೇಳ್ಬೇಕು. ಆಫರ್ ಕೊಟ್ಟವ್ರ ಇಲ್ಲ? ಆಫರ್ ಕೊಟ್ಟಿಲ್ಲ ಅಂದ್ರೆ being a SP, why have you not recommended the government for a SIT? ಆಮೇಲೆ ನಾನ್ ನಿಮ್ಗೆ ಯಾಕೆ ವಿಚಾರ ಕೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ಮಹಿಳಾ ಆಯೋಗ SPಗೆ SIT ನ ರಚನೆ ಮಾಡಬೇಕು, 7 days ಅಲ್ಲಿ ರಿಪೋರ್ಟ್ ಕೊಡ್ಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ನಿಮ್ಗೆ ಲೆಟರ್ ಬರೆದಿದ್ದಾರೆ. ಸರ್ಕಾರಕ್ಕೆ ಕಾಪಿ ಹಾಕಿದ್ದಾರೆ. ವಾಟ್ ಡಿಡ್ ಯು ರೈಟ್ ಆನ್ ಟು? ಅದರ ಮೇಲೆ ಹೋಮ್ ಮಿನಿಸ್ಟರ್ಗೆ, CMಗೆ, SP ಅರುಣ್ ಏನ್ ಕರೆಸ್ಪಾಂಡೆನ್ಸ್ ಮಾಡಿದ್ಯಾ? ಯಾಕೆ ಸುಮ್ನೆ ಇದೆಯಾ? ವೈ ಆರ್ ಯು ನಾಟ್ ರಿಟರ್ನ್ ಟು ಗವರ್ಮೆಂಟ್ ಫಾರ್ ಫಾರ್ಮಿಂಗ್ ಇನ್ SIT ಫಾರಂ ಮಾಡಕ್ಕೆ ನಿನ್ನ ಪೊಲೀಸರ ಕೈಯಲ್ಲಿ ಆ 3,000 ಶವನ ತೆಗೆದು ವಿತೌಟ್ ಎ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋ ಕೆಪಾಸಿಟಿ ಒಬ್ಬ SPಗೆ ಇದೆಯಾ? ನಿಮ್ ಪೊಲೀಸರ್ಗಿದ್ಯಾ? ಇಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಇದೆಯಾ ಅಂದಲೆ SPಗೆ 500 ಕೋಟಿ ಆಫರ್ ಬಂದಿರೋದು ನಿಜಾನಾ? ಪೊಲೀಸರ್ಗಂತೂ ನಿಮ್ ಧರ್ಮಸ್ಥಳ ಪೊಲೀಸರ್ಗೆ ಊರಪ್ಪ. ನಿನ್ನೆ ಪರಮೇಶ್ವರ್ ಒಬ್ಬ ಆರೋಪಿಯನ್ನ ಭೇಟಿ ಮಾಡ್ತಾನೆ. ಪರಮೇಶ್ವರ್, ಏನ್ರಿ ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಆರ್ ಯು ಪ್ರೊಟೆಕ್ಟಿಂಗ್ ದ ಕಿಲ್ಲರ್ಸ್? ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಯಾವ ಸೀಮೆ? ನಾನು ಲಾ ಓದಿದ್ದೀನಿ, ನನಗೂ ಕಾನೂನು ಗೊತ್ತಿದೆ. ಕನಿಷ್ಠ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ನಡೆಸೋದು, ರನ್ಯಾ ರಾವಂತ್ ಅವ್ರಿಗೆ ಬೇಕಾದಾಗ 25 ಲಕ್ಷ ಟ್ರಾನ್ಸ್ಫರ್ ಮಾಡೋದು ನಿಮಗೆ ಗೊತ್ತಿರ್ಬೋದು. ನಮಗ್ ಗೊತ್ತಿದೆ. ಒಬ್ಬ ಆರೋಪಿ ಹೋಮ್ ಮಿನಿಸ್ಟರ್ ಹೆಂಗ್ ಭೇಟಿ ಮಾಡ್ದ? ಹಂಗಾರೆ 500 ಕೋಟಿ ಆಫರ್ ಹೋಮ್ ಮಿನಿಸ್ಟರ್ಗೆ ನಿಜಾನಾ?
then we will write to CBI against the government, against the Home Minister. ಯಾರೇ ಕಿವಿ ಮೇಲೆ ಹೂವು ಇಟ್ಕೊಂಡ್ ಬಂದಿಲ್ಲ. ಹೋಮ್ ಮಿನಿಸ್ಟರ್, ವಿ ಆರ್ ಆಲ್ ಎಜುಕೇಟೆಡ್, ನಮ್ಗೆ ಲೀಗಲ್ ಪ್ರೋಸೆಸ್ ಗೊತ್ತಿದೆ. ಒಬ್ಬ ಆರೋಪಿ ಕುಲ್ಲ ಭೇಟಿ ಮಾಡ್ತಾನೆ, SIT ಫಾರ್ಮ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ಹಂಗಾರೆ ಆರೋಪಿಗಳು, ದಣಿಗಳು, ಕೊಲೆ ಮಾಡಿರೋರು, ಅತ್ಯಾಚಾರ ಮಾಡಿರೋದು, ಸಾವಿರಾರು ಕೋಟಿ ಸರ್ಕಾರದಲ್ಲಿರೋ ಬ್ರೋಕರ್ಗಳು ಕೊಟ್ಟು ಈ ಕೇಸನ್ನ ಮುಚ್ಚಾಕ್ಬೇಕು ಅಂತಿರೋದು ನಿಜ ಅಲ್ವಾ? ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಯಾಕೆ ಸ್ಪಾಟ್ಗೆ ಯಾಕೆ ವಿಸಿಟ್ ಕೊಟ್ಟಿಲ್ಲ? ವೈ ಹ್ಯಾವ್ ನಾಟ್ ವಿಸಿಟೆಡ್ ಧರ್ಮಸ್ಥಳದ ಆ ಸ್ಟೇಷನ್ ಯಾಕೆ ಹೋಗಿಲ್ಲ? ಎಲ್ಲಿ ಜವಾಬ್ದಾರಿ ಇದೆ ಪರಮೇಶ್ವರ್ ನಿಮಗೆ? ಎಲ್ಲಿ ರಣ್ಯಾ ರಾವ್ ಅಂತವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಸಮಯ ಇಲ್ಲ. ಇನ್ನ 3,000 ಜನನೋ 2,000 ಜನನೋ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ಕಿಡ್ನಾಪ್ ಮಾಡಿದ್ರೆ ಅವ್ರನ್ನ ಭೇಟಿ ಮಾಡಕ್ಕೆ ನಿಮ್ಮ ಹತ್ರ ಸಮಯ ಎಲ್ಲಿದೆ? ವಿ ವಾಂಟೆಡ್ ಟು ನೋ ದ ಹೋಮ್ ಮಿನಿಸ್ಟರ್ 500 ಕೋಟಿ ಆಫರ್ ಅಂತೆ. ನೀವೇನಾದ್ರೂ SIT ಫಾರಂ ಮಾಡಿಲ್ಲ ಅಂತಂದ್ರೆ ವಿ ವಿಲ್ ಹೋಲ್ಡ್ ಯು ಅಕೌಂಟಬಲ್. ಪರಮೇಶ್ವರ್, ನೀವು ಜೈಲ್ಗೆ ಹೋಗ್ತೀರಾ. ಒಬ್ಬ ಆರೋಪಿನ ಹೆಂಗ್ರಿ ಭೇಟಿ ಮಾಡ್ತೀರಾ ನೀವು? ಒಬ್ಬ ಆರೋಪ ಹೊತ್ತಿರುವಂತ ವ್ಯಕ್ತಿಯನ್ನ ಹೆಂಗ್ ಭೇಟಿ ಮಾಡ್ತೀರಾ? ಹೌ ಆರ್ ಯು ಅಕೌಂಟಬಲ್? ಒಂದು ಸಂವಿಧಾನಿಕ ಕುರ್ಚಿಲಿ ಕೂತ್ಕೊಂಡು ಒಬ್ಬ ಆರೋಪಿ ನಾವು ದಣಿನ 500 ಕೋಟಿ ಎತ್ಕೊಂಬಂದ್ ಕೊಟ್ಟಂತೆ ಬ್ರೋಕರ್ಗಳ ಮುಖಾಂತರ ಹೋಮ್ ಮಿನಿಸ್ಟರ್ಗೆ ಅಂತ ವಿಧಾನಸೌಧ ಮೂಲೆಯಲ್ಲಿ ಮಾತಾಡ್ತಾವ್ರೆ. ನಿಜನಾ ಹೋಮ್ ಮಿನಿಸ್ಟರ್? ನಿಜನಾ? ಆಮೇಲೆ ಸದಾಶಿವನಗರದ ಮೇಕಲ್ ಸರ್ಕಲ್ ಇಂದ ಸದಾಶಿವನಗರ ಹತ್ರ 3,000 ಕೋಟಿ ಬಂತು ಅಂತ ಇನ್ನೊಂದ್ ಕಡೆ ಗುಸುಗುಸು. ಏನಂದ್ರೆ ಮನುಷ್ಯನ ಪ್ರಾಣಕ್ಕೆ, ಬಡವರ ಹೆಣ್ಮಕ್ಳಿಗೆ ಅತ್ಯಾಚಾರಕ್ಕೆ 22 ವರ್ಷ ಆದ್ರೂ ಡಾಕ್ಟರ್ ಓದ್ತಾ ಇದ್ದಂತ ಹೆಣ್ಮಕ್ಳನ್ನ, ಸೌಜನ್ಯ ಅಂತವ್ರನ್ನ ಕಳ್ಕೊಂಡವ್ರಂತ ಪ್ರಾಣಗಳಿಗೆ, ಮಾನಗಳಿಗೆ, ಆತ್ಮಗಳಿಗೆ ಬೆಲೆನೇ ಇಲ್ಲ ಅಂತಾಯ್ತು. ವೇರ್ ಇಸ್ ಕರ್ನಾಟಕ ಲೀಡಿಂಗ್? ಕರ್ನಾಟಕ ಲೀಡ್ ಆಗ್ತಾ ಇದೆ ಅಲ್ರಿ ಹೋಮ್ ಮಿನಿಸ್ಟರ್. ಧರ್ಮಸ್ಥಳದ ಅವನು ಸಬ್ ಇನ್ಸ್ಪೆಕ್ಟರ್ PSI ಪ್ರಶಾಂತ ಇದ್ದಾನಲ್ಲ, ಆ ಮ್ಯಾಪ್ ಕೊಟ್ಬಿಟ್ಟು ತೋರ್ಸು ಅಂತಾನಂತೆ ಎಲ್ಲೆಲ್ಲಿ ಊಟ ಹಾಕಿದ್ಯಾ ಅಂತ. ದಣಿಗಳಿಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಯಾವ ಮಟ್ಟದ ಗುಲಾಮಗಿರಿ ಮಾಡ್ತಾವ್ರೆ ಧರ್ಮಸ್ಥಳ ಪೊಲೀಸು. ಅವನಿಗೆ ಏನ್ ಯೋಗ್ಯತೆ ಇದೆ ಇಷ್ಟು ದೊಡ್ಡ ಕರ್ಮಕಾಂಡವನ್ನ ಒಬ್ಬ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡಕ್ಕಾಗತ್ತಾ? ವಿತೌಟ್ SIT, ವಿತೌಟ್ DNA, ವಿತೌಟ್ ಫಾರೆನ್ಸಿಕ್, ವಿತೌಟ್ ಮೆಡಿಕಲ್ ಟೇಕ್, ವಿತೌಟ್ ಏನೋ ಪ್ರೊಫೆಷನ್ ಎಕ್ಸ್ಕವೇಷನ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಅಂದ್ಮೇಲೆ ಹೆಂಗ್ ಬಿಟ್ಟಿದ್ರೆ ಅವ್ರ ಕೇಸ್ಗೆ? ಆಸ್ಕ್ ಹಿಮ್ ಟು ಸ್ಟಾಪ್ ದ ಇನ್ವೆಸ್ಟಿಗೇಷನ್. ಧರ್ಮಸ್ಥಳ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬಾರ್ದು. ದೇ ಶುಡ್ ನಾಟ್ ಇನ್ವೆಸ್ಟಿಗೇಟ್. ಅದನ್ನ ಇನ್ವೆಸ್ಟಿಗೇಷನ್ ಮಾಡಬಾರ್ದು. ಧರ್ಮಸ್ಥಳ ಪೊಲೀಸರಿಗೆ ಯೋಗ್ಯತೆ ಇಲ್ಲ. ಹೋಗಿ ಅಲ್ಲಿ ದಣಿಗಳ ಮುಂದೆ ನಿಂತ್ಕೊಂಡು ರೋಲ್ ಕಾಲ್ ಮಾಡಕ್ ಹೇಳು. ತಿಂಗಳು ಭಿಕ್ಷೆ ಹಾಕ್ತಾರಂತೆ ದಣಿಗಳು, ಹೋಗಿ ಇಸ್ಕೊಂಬಂದು ಜೀವನ ಮಾಡಕ್ ಹೇಳು. ಅವನು ಯಾವ ಬ್ಯಾಚ್ ಅಪಾಯಿಂಟ್ಮೆಂಟ್ ಅಂತ ಗೊತ್ತಿಲ್ಲ. ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್, ಈ ಕೇಸನ್ನ ದಿಕ್ಕು ತಪ್ಸಕ್ ಏನಾದ್ರು ಮಾಡಿದ್ರೆ ನೀನ್ ಜೈಲ್ಗೆ ಹೋಗ್ತೀಯ. ನಾವ್ ಯಾರು ಕಿವಿ ಮೇಲೆ ಹೂವು ಇಟ್ಕೊಂಡಿಲ್ಲ, ಅರ್ಥ ಆಯ್ತಾ? ನೀನ್ ಕಾಕಿ ಹಾಕ್ಬಿಟ್ರೆ ಯಾವ ಮಟ್ಟದ ಮಾಮಾಗಿರಿ ಮಾಡ್ತಾ ಇದಾರೆ, ಯಾವ ಮಟ್ಟದ ಹಲ್ಕಟ್ ಕೆಲಸ ಮಾಡ್ತಾ ಇದಾರೆ. ಇವಾಗ್ಲೂ ಅದೇ ಕೆಲಸ ಮಾಡ್ಬೇಕಂದ್ರೆ ಹೋಗ್ರ ಬಾಂಬೆ ರೆಡ್ ಲೈಟ್ ಏರಿಯಾ ಇದೆ, ಹೋಗ್ರಿ ಅಲ್ಲಿಗೆ. ಆ ಕೆಲಸ ಇವತ್ತು ಮಾಡ್ಬೇಕಾ? ಈಸ್ ಆಸ್ಕಿಂಗ್ ದ ಕಂಪ್ಲೇನೆಂಟ್ ಟು ಗಿವ್ ಎ ಬ್ಲೂ ಪ್ರಿಂಟ್ ಅಲ್ಲಿ ಎಲ್ಲೆಲ್ಲಿ ಊಟ ಹಾಕಿದೆ ಅಂತ ಕೇಳ್ತಾನಂತೆ. ಕೋರ್ಟ್ ಇಂದ ಯಾಕೋ ಎಕ್ಸುಮೇಷನ್ ಆರ್ಡರ್ ತಗೊಂಡಿಲ್ಲ? ವಾಟ್ ಹ್ಯಾವ್ ಯು ರಿಟರ್ನ್? ಬೀಯಿಂಗ್ ಎ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿಮ್ SP ಬರ್ತಿದ್ಯಾ? ನನ್ನ ಕೈಯಲ್ಲಿ 3,000 ಹೆಣನ ತೆಗೆಯಕ್ಕೆ ನಿಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಮ್ಯಾನ್ ಪವರ್ ಇದೆಯಾ? DNA ಇದೆಯಾ? ಡಾಗ್ ಸ್ಕ್ವಾಡ್ ಇದೆಯಾ? ಮೆಡಿಕಲ್ ಟೀಮ್ ಇದೆಯಾ? ಎಕ್ಸ್ಕವೇಷನ್ ಟೀಮ್ ಇದೆಯಾ? ವಿಡಿಯೋಗ್ರಫಿ ಟೀಮ್ ಇದೆಯಾ? ಶಾಕರು ಮೇಕಲ್ ಸರ್ಕಲ್ಗೆ 3,000 ಕೋಟಿ ಅಂತ ಹೋಮ್ ಮಿನಿಸ್ಟರ್ ಮೇಲೆ ಚಾರ್ಜಸ್. ಹೋಮ್ ಮಿನಿಸ್ಟರ್ ದುಡ್ಡು ಇಸ್ಕೊಂಡು, ಲಂಚ ಇಸ್ಕೊಂಡು ಈ ಕೇಸಲ್ಲಿ ಮುಚ್ಚಕ್ಕೆ ಪ್ರಯತ್ನ ಬೀಳ್ತಾವ್ರೆ ಅಂತ ಗೊತ್ತಿಲ್ಲಪ್ಪ. ಹೋಮ್ ಮಿನಿಸ್ಟರ್ ಹೇಳಿದ್ದನ್ನು ಹೇಳ್ತಾ ಇದ್ದೆ. ಒನ್ಸ್ ಅಗೇನ್ ಇಟ್ಸ್ ಕ್ವಶನ್ ಮಾರ್ಕ್. ನನ್ನ ಕಡೆಯಿಂದ ಜನಗಳು ಹೇಳಿದ್ನ ಕೇಳ್ತಾ ಇದೀನಿ. ನನ್ಗೇನ್ ಕೇಳಕ್ ಏನು ಇಲ್ಲ. ಅಕಸ್ಮಾತ್ ನೀವು ಇಸ್ಕೊಂಡಿಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಆಗಿ ವೈ ಹ್ಯಾವ್ ಯು ನಾಟ್ ವಿಸಿಟೆಡ್ ದ ಧರ್ಮಸ್ಥಳಕ್ಕೆ ಯಾಕೆ ವಿಸಿಟ್ ಆಗಿಲ್ಲ? ಯಾಕೆ SIT ಮಾಡಿಲ್ಲ? ಏನ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ ನೀವು? ಹೋಮ್ ಮಿನಿಸ್ಟರ್ ಆಗಿ ಏನ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ? ಮೊನ್ನೆ ಸಾರಿಗೆ ಸಚಿವರಿಗೆ ಆಟೋ ವಿಚಾರದಲ್ಲಿ ಎಕ್ಕಿಳಿದಕ್ಕೆ ಇಮಿಡಿಯೇಟ್ ಆಗಿ ಆದೇಶ ಮಾಡಿದ್ರು, ಮೀಟರ್ ಹಾಕಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ ಅಂತ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಏನ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ? ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ್ದು ಆದ್ರೂ ಎಲ್ಲ ನೋಡ್ತಾ ಇದೆ.
ಓಕೆ, ಬಿ ಕೇರ್ಫುಲ್ ವಾಟ್ ಈಸ್ ಹ್ಯಾಪನಿಂಗ್. ಆಮೇಲೆ ಇನ್ನೊಂದು ವಿಚಾರ ಹೇಳೋದು ಮರ್ತೋಗ್ಬಿಟ್ಟೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಅಂದ್ರೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಒಂದಷ್ಟು ಜನ ನಮ್ಮ ಟೀಮ್ ಸಂಪರ್ಕಕ್ಕೆ ಬಂದಿದ್ದಾರೆ. ದೇ ಹ್ಯಾವ್ ಶೇರ್ಡ್ ಸಾಕಷ್ಟು ಮಾಹಿತಿಗಳನ್ನ ಅಲ್ಲಿ ಕೆಲಸ ಮಾಡೋರೆ ನಮ್ಮ ಟೀಮ್ ಜೊತೆ ಶೇರ್ ಮಾಡಿದ್ದಾರೆ. ವಿ ಹ್ಯಾವ್ ಲಾಟ್ ಆಫ್ ವಿಡಿಯೋಗ್ರಫಿ. ಆ ಮಾಹಿತಿಗಳನ್ನ ನಮ್ಮ ಟೀಮ್ನವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅವರ ಮೊಬೈಲ್ಗಳಲ್ಲೂ ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸೂಕ್ಷ್ಮವಾದ ಡೇಟಾ ಇರೋದು ನಮ್ಮ ಟೀಮ್ಗೆ ಗೊತ್ತಾಗಿದೆ. ಸೊ ದೇ ಆರ್ ಬಿಹೈಂಡ್ ದಟ್. ನಮ್ಮ ಟೀಮು ಧರ್ಮಸ್ಥಳದಲ್ಲಿ ತಮ್ಮ ಕೆಲಸವನ್ನ ಆರಾಮಾಗಿ ಮಾಡ್ತಾ ಇದ್ದಾರೆ. ಇನ್ಫಾರ್ಮರ್ಸ್ ಬೇರೆ ಯಾರು ಅಲ್ಲ, ದಣಿಗಳೇ, ನಿಮ್ಮ ಆಳುಗಳೇ ನಮ್ಮ ಟೀಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಹೇಗೆ ಪೊಲೀಸರು ಮಾಡಕ್ಕಾದ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರೈಮ್ ಅಫಿಷಿಯ ಎವಿಡೆನ್ಸ್ ಅನ್ನು ಇಟ್ಟೆ ಡೈರೆಕ್ಷನ್ಸ್ ತಗೊಬೇಕಲ್ವಾ. ವಿ ವಿಲ್ ಫೈಲ್ ಎ ಪಿಟಿಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಇಷ್ಟು ದೊಡ್ಡ ಮರ್ಡರ್ ಅತ್ಯಾಚಾರವನ್ನ ಸುಪ್ರೀಂ ಕೋರ್ಟ್ ಮುಂದೆ ಹೋಗುತ್ತೆ. ಕರ್ನಾಟಕ ಸರ್ಕಾರ ನೀವು ಬದುಕಿದ್ದು ಸತ್ತಂಗೆ, ಸಿದ್ದರಾಮಯ್ಯ ನಿಮ್ಮ ಸರ್ಕಾರ ಬದುಕಿದ್ದು ಸತ್ತಂಗೆ. ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಆದ್ರೆ ನಾವು ಪಿಟಿಷನ್ ಫೈಲ್ ಮಾಡಿಸ್ತೀನಿ. ಆಮೇಲೆ ಸಾರ್ವಜನಿಕರೇ, ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋಣ. 2011ರಲ್ಲಿ ಸಿದ್ದರಾಮಯ್ಯ ಏನೋ ಇದರಿಂದ ವಿರುದ್ಧ ಯಾವ್ದಪ್ಪ ಅದು ಮೈನಿಂಗ್ ವಿರುದ್ಧ ಪಾದಯಾತ್ರೆ ಮಾಡಿ ಸಿಎಂ ಆದ. ನಮ್ಗೆ ಸಿಎಂ ಗಿಮ್ ಆಗಿಲ್ಲ ಅಂತ ಪರವಾಗಿಲ್ಲ, ಹೆಣ್ಣು ಮಕ್ಕಳ ಮಾನ ಉಡಿಬೇಕು. ಅವನ್ ಯಾವನ ಅಡ್ಕಸ್ವಿ ಆಳ್ವಾ ಕಾಲೇಜವನು ಏನೋ ನಿಮ್ದೋಲೆ ರೋದ್ನೆಲೆ ಬರೀ ಹೆಣ್ಮಕ್ಳು ಸೂಸೈಡ್ ಅಲ್ಲಿ. ಆ ಆಳ್ವಾ ಕಾಲೇಜು ಸೆಕೆಂಡ್ ಧರ್ಮಸ್ಥಳ. ಹುಷಾರು, ನಿಮ್ ಹೆಣ್ಣು ಮಕ್ಳೇನೋ ಅಲ್ಲಿ ಇದ್ರೆ ಸ್ವಲ್ಪ ವಿಚಾರಣೆ ಮಾಡ್ಕೊಳ್ಳಿ. ಮೊನ್ನೆ ಇಲ್ಲೇ ಮಾರತಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಗ್ಯಾಂಗ್ ರೇಪ್, 3 ಜನ ಪಾಠ ಹೇಳ್ಕೊಡೋ ಲೆಕ್ಚರರ್ಗಳು ಚೆನ್ನಾಗಿ ಮಜಾ ಮಾಡಿ ಗ್ಯಾಂಗ್ ರೇಪ್ ಮಾಡಿ ವಿಡಿಯೋ ಮಾಡಿ ಆ ಆಳ್ವಾ ಕಾಲೇಜಲ್ಲಿ ಬೇವರ್ಸಿ ನನ್ನ ಮಕ್ಕಳಲ್ಲಿ ಕಾಲೇಜ್ಗಳು ನಡೆಸ್ತಿರೋ ಇಲ್ಲ ಬ್ಲೂ ಫಿಲಮ್ ಮಾಡೋ ದಂಧೆ ನಡೆಸ್ತಿರೋ ಏನೋ ಬಂದಿರೋದು. ಬಾಡವ್ರ ಹೆಣ್ಣು ಮಕ್ಕಳನ್ನ ಹೆಂಗೋ ನಂಬಿ ನಿಮ್ಮ ಹತ್ರ ಬಿಡೋದು, ಕಾಲೇಜ್ ಕಳ್ಸೋದು, ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ರೆ ಸೀರಿಯಸ್ಲಿ ವಿದ್ಯೆ ಅನ್ನೋದಕ್ಕಿಂತ ಅನಾಚಾರವೇ ಜಾಸ್ತಿ ಆಗ್ತಾ ಇದೆ. ವಿದ್ಯೆ ಹೇಳ್ಕೊಡೋಂಥ ಜಾಗದಲ್ಲಿ ಪೂಜೆ ಹೋಗೋ. ಆಮೇಲೆ ಇಷ್ಟೆಲ್ಲ ಹೇಳದ್ಮೇಲೆ ನಮ್ಗೆ ಧರ್ಮಸ್ಥಳ ಆ ಜಾಗದ ಬಗ್ಗೆ ನಮ್ಗೇನು ತಕರಾರಿಲ್ಲ. ನಮ್ಗೆ ಇವತ್ತು ಕೂಡ ಭಕ್ತಿ ಭಾವದಿಂದ ಇದೆ. ಬಟ್ ಆ ಕಳ್ಳರು ಮತ್ತೆ ಆ ದರೋಡೆಕೋರರು, ಆ ಕೊಲೆಗಾರರು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕು. ಧರ್ಮಸ್ಥಳ ಬೇರೆ ವಿಚಾರ. ಧರ್ಮಸ್ಥಳದ ಬಗ್ಗೆ ಗೌರವ, ಜನರ ನಂಬಿಕೆನ ನಾವು ಯಾವತ್ತೂ ನಮ್ಗೇನು ಅದ್ರ ಮೇಲೆ ಎರಡನೇ ಮಾತೇ ಇಲ್ಲ. ಇವತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿ ಇದೆ, ಮುಂದೆನೂ ಇರುತ್ತೆ, ನಾವು ಸಾಯೋವರೆಗೂ ಇರುತ್ತೆ, ನನ್ನ ಬೇರೆ ವಿಚಾರ. ಬಟ್ ಆದರೆ ಅಲ್ಲಿ ನಡೆದಿರುವ ಕೊಲೆಗಳು ಅದರ ಬಗ್ಗೆ ಖಂಡಿತವಾಗಿ ನ್ಯಾಯ ಬೇಕು. ವಿ ಆರ್ ಗೋಯಿಂಗ್ ಟು ಫೈಲ್ ಎ ರಿಟ್ ಪಿಟಿಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್, ಪರಮ್ ಹೋಮ್ ಮಿನಿಸ್ಟ್ರು ಏನೇನೋ ನಡೀತಾ ಇದೆ. ಖಂಡಿತ ಆರೋಪ ಮಾತ್ರ ಸುಳ್ಳಲ್ಲ. ಯಾರೋ ಹೇಳಿದ್ರು ಒಂದು ಆಂಬುಲೆನ್ಸ್ ತುಂಬಾ, ಬಿಲೀವ್ ಇಟ್ ಆರ್ ನಾಟ್, ಒಂದು ಆಂಬುಲೆನ್ಸ್ ತುಂಬಾ 3,500 ಕೋಟಿ ಬೆಂಗಳೂರು ಕಡೆ ಬಂತಂತಪ್ಪ. 3,500 ಕೋಟಿ ಆಂಬುಲೆನ್ಸ್ ಅಲ್ಲಿ ಕ್ಯಾಶ್ ಬಂತಂತೆ. $3,500 ಕೋಟಿ ಆಂಬುಲೆನ್ಸ್ ಅಲ್ಲಿ ಬಂತಂತೆ. ಏನ್ ಹೇಳ್ಬೇಕು ಇದಕ್ಕೆ? ಅಲ್ಲ, ನಮ್ಮವ್ರು ಮಾನಿಟರ್ ಮಾಡ್ತಾವ್ರೆ. ಸುಳ್ಳು ಅನ್ನೋದಾದ್ರೆ SIT ಯಾಕೆ ಮಾಡಿಲ್ಲ? ಸರ್ಕಾರ ನಡೆಸ್ತಾ ಇರೋರು ಆರೋಪಿಗಳ ಹತ್ರ 1,000 ಕೋಟಿ ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ SIT ಮಾಡಕ್ ಯಾಕೆ ಹಿಂದೇಟು ಮುಂದೇಟು? ಡಿ ಕೆ ಶಿವಕುಮಾರ್ ಯಾಕೆ ಧರ್ಮಸ್ಥಳದಲ್ಲಿ ಹೋಗಿ ನಮ್ಮಂತವ್ರು 100 ಜನ ನಿಮ್ ಬೆನ್ನಿಗಿದ್ದಾರೆ ಅಂತ ಯಾಕೆ ಹೇಳ್ತಾರೆ? ಹಂಗಾರೆ ಡಿ ಕೆ ಶಿವಕುಮಾರ್ ಹಾದಿ ತಪ್ಪಿಸ್ತಾ ಇದಾರ? ಹೋಮ್ ಮಿನಿಸ್ಟರ್ ಯಾಕೆ ಸುಮ್ಮನೆ ಇದ್ದಾರೆ? ಇಷ್ಟೆಲ್ಲ ದೊಡ್ಡ ಹೆಣ್ಣು ಮಕ್ಕಳ ಕಿಡ್ನಾಪ್, ಕೊಲೆ, ಅತ್ಯಾಚಾರ ಮತ್ತೆ ಮುಚ್ಚಾಕಿದ್ರಲ್ಲ, ಹೋಮ್ ಮಿನಿಸ್ಟರ್ ಯಾಕೆ ಧರ್ಮಸ್ಥಳ ವಿಸಿಟ್ ಮಾಡಿಲ್ಲ? ವಿ ವಿಲ್ ಗೆಟ್ ದ ಡೈರೆಕ್ಷನ್ಸ್. ನಮಗ್ ಬೇಕಾದಂತ ಅಧಿಕಾರಿಗಳನ್ನ ಆಯ್ಕೆನ ಸುಪ್ರೀಂ ಕೋರ್ಟ್ ಅಲ್ಲೇ ಮಾಡಿಸಿ, ಸುಪ್ರೀಂ ಕೋರ್ಟ್ ಇಂದ ಸಿದ್ದರಾಮಯ್ಯನವರೇ 2 ದಿವಸ ಸಮಯ, ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಮಾಡಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತೀವಿ. ನಮ್ಮ ಟೀಮ್ ಒಂದು 1,500-2,000 ಜನ ರೆಡಿ ಇದಾರೆ ಬರಕ್ಕೆ. ನಾವು ಸ್ಟ್ರೈಕ್ ಮಾಡಲ್ಲ, ನಡ್ಕೊಂಡು ಹೋಯ್ತೀವಿ. ನೀವು ಪಾದಯಾತ್ರೆ ಮಾಡಿದ್ರಲ್ಲ CM ಆಗಕ್ಕೆ, ನಾವ್ ಹೆಣ್ಮಕ್ಳ ನ್ಯಾಯ ಕೊಡ್ಸೋಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತೀವಿ. ಯಾರ್ಯಾರು ಬರ್ತೀರಾ? ವಿ ವಿಲ್ ಶಾರ್ಟ್ಲಿ ಅನೌನ್ಸ್.
ಸುಪ್ರೀಂ ಕೋರ್ಟ್ ಅಲ್ಲಿ ವಿ ಆರ್ ಫೈಲಿಂಗ್ ಎ ಪಿಟಿಷನ್. ನೋಡೋಣ, ಇವತ್ತು ನಾಳೆ ಸರ್ಕಾರದಿಂದ ಉತ್ತರ ಬಂದಿಲ್ಲ ಅಂತಂದ್ರೆ ವಿ ವಿಲ್ ಸೀಕ್ ಡೈರೆಕ್ಷನ್ಸ್ ಫ್ರಮ್ ಸುಪ್ರೀಂ ಕೋರ್ಟ್. ಪರವಾಗಿಲ್ಲ, ಅದೆಲ್ಲೆಲ್ಲಿ ಕೊಂಡ್ಗಡಿ. ಆರೋಪಿಗಳು ಸರ್ಕಾರಕ್ಕೆ ಸಾವಿರಾರು ಕೋಟಿ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನನ್ಗೆ ಯಾರೋ ಹೇಳಿದ್ರು, ಯಾವ್ದೋ ಒಂದು ಆಂಬುಲೆನ್ಸ್ ಅಂತೆ ಟಾಟಾ ಗಾಡಿ, ಅದು ತುಂಬಾ ಕ್ಯಾಶ್ ಬಂತು ಬೆಂಗಳೂರು ಕಡೆ, ಎಲ್ಲ ಹಂಚ್ಕೊಂಡವ್ರೆ ಅಂದ್ರು. ಯಾರ್ಯಾರು ಹಂಚ್ಕೊಂಡ್ರೋ ಗೊತ್ತಿಲ್ಲ, ಅವರು ಆರೋಪ ಅಂತ ಮಾಡವ್ರೆ. ಆಂಬುಲೆನ್ಸ್ ಅಲ್ಲಿ ಕ್ಯಾಶ್ ಬಂದಿರೋದಂತೂ ನಿಜ. ಈ ಮಾಹಿತಿ ಸಿಬಿಐಗೆ ಹೋಗೋದಂತೂ ನಿಜ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಸಿಬಿಐ ಇದನ್ನೆಲ್ಲ ಹಾಕ್ತೀವಿ. ಸುಪ್ರೀಂ ಕೋರ್ಟ್ ಪಿಟಿಷನ್ ಇದನ್ನೆಲ್ಲ ಹಾಕ್ತೀವಿ. ವಿ ವಿಲ್ ಆಸ್ಕ್ ಸುಪ್ರೀಂ ಕೋರ್ಟ್ ಯಾವ್ದಾದ್ರು ರಿಟೈರ್ಡ್ ಒಳ್ಳೆಯ ಜಡ್ಜ್ ನೇತೃತ್ವದಲ್ಲಿ ಈ ಒಂದು ಸರಣಿ ಕೊಲೆ ಅತ್ಯಾಚಾರವನ್ನ ತನಿಖೆ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಇಂದ ಆದೇಶ ಮಾಡಿಸ್ತೀವಿ. ನಾವು ಸರ್ಕಾರಕ್ಕೆ ಸಲಾ ಹೊಡೆಯೋ ಅವಶ್ಯಕತೆ ಇಲ್ಲ. ಈ ಮೌನವಾಗಿ ಸಾಕ್ಷಿಗಳನ್ನ ನಾಶ ಮಾಡಕ್ಕೆ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ಭೀಮಾ ಅಲಿಯಾಸ್ ಚಿನ್ನಪ್ಪನ್ಗೆ, ಭೀಮಾ ಅಲಿಯಾಸ್ ಚಿನ್ನಪ್ಪ, ಅವನ ಒರಿಜಿನಲ್ ಹೆಸರು ಭೀಮಾ ಅಲ್ಲ, ಓಕೆ, ಇಲ್ಲ ಇದೆ, ಚಿನ್ನಪ್ಪ, ಅವನ ಹೆಸರು ಚಿನ್ನಪ್ಪ, ಓಕೆ, ಚಾಮರಾಜನಗರ ತಮಿಳುನಾಡು ಬಾರ್ಡರ್ ಇಂದ, ಓಕೆ. ಅವರಣ್ಣ ಕಲೈ ಈಗಲೂ ಉಜಿರೆಯಲ್ಲಿ ಕೆಲಸ ಮಾಡ್ತಾವನೆ ಅವರಣ್ಣ, ಓಕೆ. ನಮ್ಗೆಲ್ಲ ಗೊತ್ತಿದೆ, ವಿ ಆರ್ ನಾಟ್ ಫೂಲ್ಸ್, ಓಕೆ. ಬಣ್ಣದ ಮಾತುಗಳು, ಮೈಕಲ್ ಹಿಡ್ಕೊಂಡು ಡವ್ ಮಾತುಗಳು, ಇದನ್ ಕೇಳಕ ನಾವು ಇರೋದು. ಆಮೇಲೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಎಂಪ್ಲಾಯೀಸು ನಮ್ಮ ಟೀಮ್ಗೆ ಸಾಕಷ್ಟು ವಿಚಾರನ ಎವಿಡೆನ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಕೇಳ್ತಾ ಇದ್ರಲ್ಲ ಅತ್ಯಾಚಾರ ಯಾರು ಮಾಡಿದ್ರು ಅಂತ, SIT ಫಾರಂ ಮಾಡಕ್ ಹೇಳೋ. ವಿ ವಿಲ್ ಪ್ಲೇಸ್ ದ ಎವಿಡೆನ್ಸ್ ಬಿಫೋರ್ ದ ಕೋರ್ಟ್. SIT ಕೊಡಲ್ಲ, ವಿ ವಿಲ್ ಪ್ಲೇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆರ್ ಸಂಬಂಧಪಟ್ಟಂತ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ವಿ ವಿಲ್ ಪ್ಲೇಸ್ ದ ಎವಿಡೆನ್ಸ್. ನಾವು ಡಿಸೈಡ್ ಮಾಡಿದೀವಿ ಸುಪ್ರೀಂ ಕೋರ್ಟ್ ಮುಂದೆ ಈ ಎಲ್ಲ ನಮ್ಮ ಟೀಮು ಕಲೆಕ್ಟ್ ಮಾಡ್ತಾ ಇರೋಂಥ ಎವಿಡೆನ್ಸ್ ಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅದೆಂಗ್ ತಪ್ಪಿಸ್ಕೊಂಡ್ರೆ ನಾವು ನೋಡ್ತೀವಿ, ಅದೆಂಗ್ ಎಸ್ಕೇಪ್ ಆಗ್ತಾರೆ ನಾವು ನೋಡ್ತೀವಿ. ಆಮೇಲೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋಣ. ಒಂದು ವಾರ ನಿಮ್ ಹೆಂಡತಿಗೋಸ್ಕರ, ನಿಮ್ ಮಕ್ಕಳಿಗೋಸ್ಕರ, ನಿಮ್ ಮಗಳಿಗೋಸ್ಕರ, ನಿಮ್ ತಾಯಿಗೋಸ್ಕರ, ಈ ಸಮಾಜಕ್ಕೋಸ್ಕರ, ಸತ್ತಿರೋ ಹೆಣ್ಮಕ್ಳ ಕಣ್ಣೀರಿಗೋಸ್ಕರ, ಆಮೇಲೆ ಸಮಾಜದಲ್ಲಿ ದುಡಿಯೋದು, ಸಾಲ ಕಟ್ಟೋದು, ಹೆಂಡತಿ ಮಕ್ಕಳ ಜೊತೆ ಓಡಾಡೋದು ಎಲ್ಲ ಇದ್ದಿದೆ. ನಾಳೆ ದಿವಸ ನಿಮ್ಮ ಫ್ಯಾಮಿಲಿ ಈ ತರ ಯಾರಾದ್ರೂ ಆಯ್ತು ಅಂತಂದ್ರೆ, ಸಮಾಜ ನಿಮ್ ಜೊತೆ ನಿಂತ್ಕೊಬೇಕು ಅಂತಂದ್ರೆ ಬರೀ ಅಲ್ಲಿ ಕಮೆಂಟ್ ಹಾಕೋದಲ್ಲ, ಬರೀ ಜಗದೀಶ್ ಅವ್ರು ನೀವು ಮುಂದೆ ಹೋಗಿ ನಾವಿದ್ದೀವಿ ಹಿಂದೆ ತಿರುಗೋದು ಯಾವನೂ ಇಲ್ಲ. 4 ಸತಿ ಜೈಲಿಗೆ ಹಾಕಿದ್ರು. ನಾನೇ ನನ್ನ ಫ್ಯಾಮಿಲಿನೇ ಬಿಡಿಸ್ಕೊಂಡು ಆಚೆ ಬಂದಿದ್ದು. ನಾವ್ ಯಾರನ್ನೂ ನಮ್ಗಂಡು ಹೋರಾಟ ಮಾಡ್ತಾ ಇಲ್ಲ. ನಮಗೆ ಯಾರ್ ಕಂಡ್ರೆ ಭಯನೂ ಇಲ್ಲ. ಹೇಳದಲ್ಲ, ಬೇಸಿಕಲಿ ನಾನೊಬ್ಬ ಸ್ಟ್ರೀಟ್ ಫೈಟರ್. ಅವಳು ಯಾವಳ ಹಾಕಿದ್ಲು ಮೂಗಲ್ ರಕ್ತ ಬರ್ತಾ ಇರೋದಲ್ಲಿ, ಅದು ಕೆಪಾಸಿಟಿ ನಂದು. ಅದು ನನ್ ಆಕ್ಚುಲಿ ಅದೇ ನನ್ನ ಕೆಪಾಸಿಟಿ. ನ್ಯಾಯಕ್ಕೋಸ್ಕರ ಮೂಗಲ್ ರಕ್ತನೂ ಬಂದಿದೆ, ಬೇರೆಯವ್ರ ಜೀವನದಲ್ಲಿ ರಕ್ತನೂ ತರಿಸಿದೀನಿ. ನನ್ನೊಂಥರ ರಕ್ತ ಕಣ್ಣೀರು. ಎಚ್ಚರ ಇರ್ಲಿ ಬಿಫೋರ್. ನನಗೆ ಆ ಮಾನ ಅವಮಾನದ್ದು ನರನೇ ಕಟ್ಟಾಗ್ಬಿಟ್ಟಿದೆ. ಬೇಕಾ ಬಟ್ಟೆ ಬಿಚ್ಕೊಂಡ್ ಬೇಕಾದ್ರೆ ಬರ್ತೀನಿ. ನಾನು ಆ ಮಟ್ಟದಲ್ಲಿ ನನ್ನ ಮಾನಸಿಕತೆ ಇದೆ. ಡು ನಾಟ್ ಅಂಡರ್ ಎಸ್ಟಿಮೇಟ್ ಆರ್ ಪ್ರೊವೋಕ್. ಬೇರೆ ತರ ನಾನು ಮಾಡ್ಬೇಕಾಗತ್ತೆ. ಅವಳು ಯಾವಳು ಆಗ್ತಾಳೆ, ದಣಿ ಕೀಪ್ ಅಂತೆ ಅವಳು. ಈ ಮಾತು ಹೇಳ್ಬಾರ್ದು ಲೈವ್ ಅಲ್ಲಿ, ಆದ್ರೂ ಹೇಳ್ತಾ ಇದ್ದೀನಿ. ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ನಾನು ಜೀವನದಲ್ಲಿ. ಅಲ್ಲಿ ಕಣ್ಣೀರ್ ಹಾಕೊಂಡು ಬಟ್ಟು ಆ ಅಮ್ಮ CBI ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಕಣ್ಣೀರ್ ಹಾಕಂತಾಳೆ, ನನ್ ಮಗುದು ಹೆಣ ಕೊಡಿ, ಡೆಡ್ ಬಾಡಿ ಕೊಡಿ, ಅಟ್ಲೀಸ್ಟ್ ಆ ಮೂಳೆ ಆದ್ರೂ ಕೊಡಿ, ಸಂಸ್ಕಾರ ಮಾಡ್ತೀನಿ ಅಂತ. ಚಿಕ್ಕದಣಿ ಗರ್ಲ್ ಫ್ರೆಂಡ್ ನನ್ ಪೋಸ್ಟ್ ಆಗ್ತಾವಳೆ, ಚಿಕ್ಕದಣಿ ಗರ್ಲ್ ಫ್ರೆಂಡ್ ಅಂತಾಳೆ. ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ನಾನು ನನ್ನ ಜೀವನದಲ್ಲಿ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಗೊತ್ತು, ನಿನ್ನಂತ ಪುಟ್ಟವಾತಿಗೆ ಗೌರವ ತೆಗೆಯೋದು ಗೊತ್ತು. ಎಚ್ಚರ ಇರ್ಲಿ. ನಾನು ಹೇಳ್ದಲ್ಲ, ಧರ್ಮಸ್ಥಳದಲ್ಲಿ ಮಾಹಿತಿ ಕಲೆ ಮಾಡ್ತಾರೋ ನನ್ನ ಟೀಮು ನಿನ್ ಬಗ್ಗೆ ಕಲೆ ಹಾಕಲ್ಲ. ಅಲ್ಲಿ ಕಮೆಂಟ್ ಅಲ್ಲಿ ನೋಡು, ನಿನ್ನ ಯೋಗ್ಯತೆನ ಬಿಡಿಯಾಗಿ ಹೋಗಿದವ್ರೆ. ನಿನ್ ಮದ್ವೆ ನೀನ್ ಯಾರ ಜೊತೆ ಓಡಾಡ್ತೀಯಾ? XUV 700 ಮಹೀಂದ್ರ
3 ಅಂತಸ್ತು ಮನೆ, 7 ಪಾರ್ಲರು, ಎಲ್ಲ 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 ಮಾಹಿತಿ ಕಲೆ ಹಾಕವ್ರೆ. ಇನ್ನೂ ಬೇಕಾ? ಇನ್ನೂ ಬೇಕು ಅಂದ್ರೆ ಅದನ್ನು ಕೊಡ್ತೀವಿ. ಎಚ್ಚರ ಇರ್ಲಿ. ಏನ್ ನೀನು ದಣಿ ಜೊತೆ ಓಡಾಡ್ಬಿಟ್ರೆ ನೀನೇನ್ ಪಿಗರ? ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆ, ಕಳ್ಕೊಳಕ್ ಹೋಗ್ಬೇಡಿ. ಈ ಸರ್ಕಾರ SIT ಫಾರಂ ಮಾಡ್ತಾರ? ಇಲ್ಲ. ನಾನು ನೆನ್ನೆವರೆಗೂ ನಂಬಿಕೆ ಇತ್ತು. ನೆನ್ನೆ CS ದ್ವಾರಕನಾಥ್ ಅವರೆಲ್ಲ ಭೇಟಿ ಮಾಡಿದ್ಮೇಲೆ ಸಿದ್ದರಾಮಯ್ಯ ಮೇಲೂ ನಂಬಿಕೆ ಇಲ್ಲ. ಆಮೇಲೆ DK ಶಿವಕುಮಾರ್ ಅಂತೂ ಕಂಪ್ಲೀಟ್ ವಿರೋಧ ಅಂತೆ, ಮಾಡಬಾರ್ದು SIT ಅಂತ. ಅಲ್ರಿ, ಇಂಥವ್ರಿಗೆಲ್ಲ ಓಟ್ ಹಾಕ್ತೀರಾ? ಅಲ್ಲಿ ಒಕ್ಕಲಿಗರ ಹೆಣ್ಮಗಳು ಸುತ್ತೋಗಳೆ, ಧರ್ಮಸ್ಥಳದಲ್ಲಿ ಲಿಂಗಾಯತ ಹೆಣ್ಮಗಳು ಸುತ್ತೋಗಳೆ, ಬ್ರಾಹ್ಮಣರು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಎಲ್ಲಾ ರೀತಿ ಗೋವಾ ಹೆಣ್ಮಕ್ಳು ಸುತ್ತೋಗವ್ರೆ, ಮರಾಠಿಗಳು ಸುತ್ತೋಗವ್ರೆ, ಕೇರಳ ಮಲಯಾಳಿಗಳು ಸುತ್ತೋಗವ್ರೆ. ಬಿಲೀವ್ ಇಟ್ ಆರ್ ನಾಟ್, ಭುವನೇಶ್ವರಿಂದ 2 ಕಾಲ್ ಬಂದಿತ್ತು. ಅಲ್ಲಿಂದ ಬಂದವ್ರು 2 ಹೆಣ್ಮಕ್ಳು ಹೋಗಿಲ್ಲಂತೆ. ಡೆಲ್ಲಿ ಹೆಣ್ಮಕ್ಳು ಬಂದವ್ರೆ, ಅವರು ವಾಪಸ್ ಹೋಗಿಲ್ಲ. ನಮ್ಮ ಹತ್ರ ಕನಿಷ್ಠ ಅಂದ್ರೆ 150 ಪೇಜ್ ಡೇಟಾಬೇಸ್ ಇದೆ. ವಿ ವಿಲ್ ಪ್ರೆಸೆಂಟ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಸಿದ್ದರಾಮಯ್ಯನವ್ರೆ. ನೀವು ದೊಡ್ಡವರು, ಒಬ್ಬ ಅಡ್ವೊಕೇಟು, ಅಹಿಂದ ಲೀಡ್ರು, ಪಾದಯಾತ್ರೆ CM ಕೇಳಿದ್ವಿ. ಬಟ್ ನಿಜವಾದ ಬಣ್ಣ ಇವತ್ತು ನೋಡ್ಬಿಟ್ವಿ. ನೀವು ಮಾಡಲ್ಲ ಅಂತ ಗೊತ್ತು, ಬಿಡ್ರಿ. ನೀವು ಮಾಡಲ್ಲ ಅಂತ ಗೊತ್ತು. ಆಲ್ರೆಡಿ ದೆಹಲಿನಲ್ಲಿ ಅಡ್ವೊಕೇಟ್ಗಳು ತಯಾರಿ ನಡೆಸೋರೆ. ಇಲ್ಲಿ ನಾವು ಪಾದಯಾತ್ರೆಗೆ ತಯಾರಿ ಮಾಡ್ತಾ ಇದೀವಿ. ಗಬ್ಬೆ ಬುರ್ಸ್ತೀವಿ. ನಿಮ್ಮ ಒಂದೊಂದು ಗಲೀಜ್ ಕೆಲ್ಸನು ಗಬ್ಬೆ ಬುರ್ಸ್ತೀವಿ. ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ಎಲ್ರಿ ಅಮ್ಮ? ವೆರಿ ಶಿ ಯಾರ್ರಿ? ನೋಡ್ರಿ, ತೋರಿಸ್ತೀನಿ ಬನ್ನಿ, ಬೇಜಾರ್ ಮಾಡ್ಕೊಂಬೇಡಿ. ಈ ಅಮ್ಮನ್ಗೆ ಅವನು ಯಾವನ ಪಿಟಿಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಸಿದ್ದರಾಮಯ್ಯನು ಮುಗಿತು, ರಾಜ್ಯ ಸರ್ಕಾರನು ಮುಗಿತು, DK ಶಿವಕುಮಾರ್ ಮುಗಿತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮುಗಿತು. ಈ ಪೊಲೀಸರು ಮಾಡಲ್ಲ, ಅವನನ್ನ ಉಳಿಸಲ್ಲ, ಚಿನ್ನಪ್ಪನ ಉಳಿಸಲ್ಲ, ಮುಗಿಸ್ಬಿಡ್ತಾರೆ. ಹಂಗಾಗಿ ನಮ್ಗೆ ಇವನು ಯಾರೋ ದರ್ಶನ್ ಕೇಸಲ್ಲಿ ಚಂದನ್ ಇದನ್ನಲ್ಲ, ACP ಚಂದನ್ ACPನ ಈ ಕೇಸಿನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಡಿಪ್ಲಾಯ್ ಮಾಡಬೇಕು. ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿದ್ರೆ ಡೆಫಿನೆಟ್ ಆಗಿ ವಿ ವಿಲ್ ಆಸ್ಕ್ ದ ಸುಪ್ರೀಂ ಕೋರ್ಟ್ ಟು ಹ್ಯಾವ್ ಎ ಚಾಯ್ಸ್ ಆಫ್ ಆಫೀಸರ್ಸ್. ಆಮೇಲೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ನಿಯತ್ತಿನ ಜಡ್ಜ್ನ ಮಾನಿಟರ್ ಮಾಡಕ್ಕಿಟ್ಟು ಒಬ್ಬ ಚಂದನ್ ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ವಿ ವಿಲ್ ಸಿಕ್ ದ ಡೈರೆಕ್ಷನ್ಸ್. ಥ್ಯಾಂಕ್ ಯು ಸಿದ್ದರಾಮಯ್ಯನವ್ರೆ, ನಿಮ್ಮೆಲ್ಲ ತುಂಬಾ ನಂಬಿಕೆ ಇತ್ತು. ನಂಬಿಕೆ ನಾವು ಉಳಿಸ್ಕೊಂಡ್ರೆ ಜನ ನೆಕ್ಸ್ಟ್ ಟೈಮ್ ಓಟು ಅಂತ ಕೇಳ್ಕೊಂಡೋಗಿ. ನಮ್ಗೆ ಗೊತ್ತು ನೆಕ್ಸ್ಟ್ ಟೈಮ್ ನೀವು ರಿಟೈರ್ಡ್ ಆಗ್ತೀರಾ ಅಂತ. ನೆಕ್ಸ್ಟ್ ಟೈಮ್ ಇದ್ರು ನೀವು ಗೆಲ್ಲಲ್ಲ. ನೀವು ಗೆಲ್ಲಲ್ಲ, DK ಶಿವಕುಮಾರ್ ಗೆಲ್ಲಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲಲ್ಲ. ನೀವ್ ಯಾರು ಗೆಲ್ಬಾರ್ದ್ರಿ. ಯಾಕಂದ್ರೆ ಸಾಮಾನ್ಯ ಜನರಿಗೆ ನೀವ್ ಯಾವತ್ತೂ ವರ್ಕೆ ಮಾಡಿಲ್ಲ. ಪರಮೇಶ್ವರು ಸೋಲ್ಬೇಕು. ನಿಮ್ಮಂತವ್ರು, DK ಶಿವಕುಮಾರ್ ಅಂತವ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವ್ರು, ಪರಮೇಶ್ವರ್ ಅಂತವ್ರನ್ನ ಜನ ಸೋಲಿಸ್ತಾರೆ. 2028ಕ್ಕೆ ನಾನೇ ನಿಲ್ಸಿ ಸೋಲಿಸ್ತೀನಿ. ನಾನು ಹೇಳ್ದೆ ಬೊಮ್ಮಾಯಿ ಮಗ ಸೋಲ್ತಾನೆ ಅಂತ. ಬಸವರಾಜ ಬೊಮ್ಮಾಯಿ ಮಾಜಿ CM ಸೋತ. ನೀವು ಅಷ್ಟೇ 2028ಕ್ಕೆ ಸೋಲ್ತೀರಾ, ನಾವು ಸೋಲಿಸ್ತೀವಿ ಜನ. ಥ್ಯಾಂಕ್ ಯು.